ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಒಂದು ಟೆಂಪಲ್ಗೆ ಹೊರಟಿದ್ದೀನಿ. ಅದು ಯಾವ ಟೆಂಪಲ್ಲು ಅಂತ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಬನ್ನಿ ನೋಡಿ, ಟೆಂಪಲಿಗೆ ಹೊರಟಿದ್ದೀವಿ. ನಾನು ನಮ್ಮ ಯಜಮಾನ್ರು ಮತ್ತು ನಮ್ಮ ಫ್ರೆಂಡು ಎಲ್ಲ ಹೊರಟಿದ್ದೀವಿ. ಅಂದರೆ ತುಂಬಾ ಪವರ್ಫುಲ್ ಇರೋ ಅಂತಹ ಟೆಂಪಲ್ಲು ಇದು. ಹಂಗಾಗಿ ನಾನು ಒಂದು ಸತಿ ಹೋಗಿದ್ದೀನಿ, ನನಗೆ ಎಲ್ಲ ಕೆಲಸಗಳು ಆಗಿದೆ. ಹಂಗಾಗಿ ಇವತ್ತು ನಾನು ಹರಕೆ ತೀರ್ಸೋದಕ್ಕೆ ಅಂತಲೇ ಹೋಗ್ತಾ ಇದ್ದೀನಿ. ಹರಕೆ ತೀರಿಸ್ದಂಗೂ ಆಗುತ್ತೆ, ನಿಮಗೂ ಆ ಟೆಂಪಲ್ ತೋರಿಸ್ದಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಬಂದ್ವಿ, ಟೆಂಪಲ್ ಹತ್ರ ಬಂದ್ವಿ. ಇಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಾಯಿತು. ಮಾಡಿಬಿಟ್ಟು ಇವಾಗ ನಾವು ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಮೊದಲು ಅಂದರೆ ಸುಮಾರು ವರ್ಷದ ಹಿಂದೆ ಹೋಗಿದ್ದು ನಾನು. ಅಲ್ಲಿ ಅವಾಗೆಲ್ಲ ಫಸ್ಟೆಲ್ಲ ಕಾರ್ ಪಾರ್ಕಿಂಗ್ ಎಲ್ಲ ಇರಲಿಲ್ಲ. ಅಂದರೆ ಎಲ್ಲಿ ಬೇಕು ಅಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ತಾಯಿದ್ರು. ಇವಾಗ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿ ಸ್ಲಿಪ್ಪರು ಅಷ್ಟೇ, ಸ್ಲಿಪ್ಪರ್ ಬಿಡೋದಕ್ಕೂ ಚೆನ್ನಾಗಿದೆ. ಇಲ್ಲಿ ನೋಡಿ, ನಮಗೂ ಒಂದು ನಂಬರ್ ಕೊಟ್ಟಿದ್ದಾರೆ, 172 ಅಂತ. ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ನಮ್ಮ ಸ್ಲಿಪ್ಪರ್ ಎಲ್ಲನೂ ಅಲ್ಲಿ ಕೊಟ್ಬಿಟ್ಟು ಹೋದರೆ ಅವರು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಎಷ್ಟೊತ್ತಾದರೂ ಪರವಾಗಿಲ್ಲ ಅಲ್ಲೇ ಇರುತ್ತೆ. ಇದು ಗೊತ್ತಾಗಿರಬೇಕು ನಿಮಗೆ ಯಾವ ಟೆಂಪಲ್ ಇದು ಅಂತ. ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಲು. ಇಲ್ಲಿಗೆ ಬಂದಿದ್ದೀನಿ ನೋಡಿ. ಇವತ್ತು ಅಮಾವಾಸ್ಯೆ ಮತ್ತು ಶುಕ್ರವಾರ, ತುಂಬ ಒಳ್ಳೆಯ ದಿನ ಇವತ್ತು. ಹಾಗಾಗಿ ನಾನು ಬಂದಿದ್ದೀನಿ ಇಲ್ಲಿಗೆ. ನೋಡಿ, ತುಂಬ ರಶ್ಶು ಅಂದರೆ ರಶ್ಶು, ಅದರಲ್ಲೂ ಬಿಸಿಲು, ಸಿಕ್ಕಾಬಟ್ಟೆ ಬಿಸಿಲು ಮತ್ತು ರಶ್ಶು. ನೋಡಿ, ಇಲ್ಲೆಲ್ಲ ಕಾಯಿಗಳನ್ನ ಕಟ್ಟಿದ್ದಾರೆ. ಅವರವ್ರ ಹರಕೆ ಏನೇನು ಇರುತ್ತೆ ಅದನ್ನೆಲ್ಲ ಈಡೇರಲಿ ಅಂತ ಅಂದ್ಬಿಟ್ಟು ಅದು ದೇವಿ ಹತ್ರ ಬೇಡ್ಕೊಂಡು ಹರಕೆ ಎಲ್ಲ ಕಟ್ಟಿದ್ದಾರೆ, ಕಾಯಿ ಎಲ್ಲನೂ ಅಲ್ಲೇ. ಮತ್ತು ಎದುರುಗಡೆ ನೋಡಿ, ಅಲ್ಲಿ ಚಾಮುಂಡೇಶ್ವರಿದು ಪ್ರತಿಮೆನೂ ಕೆತ್ತಿದ್ದಾರೆ. ಇಲ್ಲಿ ನಾವು ಪೂಜೆ ಸಾಮಾನು ತಗೋದಿದ್ವಿ. ಪೂಜೆ ಸಾಮಾನು ಅಂದರೆ ನಾನು ಬೇರೆ ಏನೂ ತಗೊಳ್ಳಿಲ್ಲ, ಬರೀ ಗಂಧದ ಕಡ್ಡಿ ಕರ್ಪೂರ ಎಲ್ಲನೂ ತಗೊಂಡ್ವಿ. ಮತ್ತು ಅಲ್ಲಿ ಉಪ್ಪನ್ನು ಸಹ ನೀವಳಿಸ್ಬಿಟ್ಟು ಹಾಕ್ತಾರೆ. ಸುಮಾರು ಜನ ಹಾಕ್ತಾಯಿದ್ರು ಅಲ್ಲಿ ಉಪ್ಪೆಲ್ಲನೂ. ತುಂಬ ರಶ್ಶು. ಇಲ್ಲಿ ಬಸಪ್ಪನಿಗೆ ಸಮಾಧಿ ಇದು. ಅಲ್ಲಿ ಬಸಪ್ಪಂದು ಪ್ರತಿಮೆ ಥರ ಮಾಡಿಬಿಟ್ಟು ಅದಕ್ಕೆ ನೋಡಿ ಅಲ್ಲಿ ಏನೋ ಅಭಿಷೇಕ ಎಲ್ಲ ಮಾಡ್ತಾಯಿದ್ರು. ಅದು ಸಿಕ್ಕಾಬಟ್ಟೆ ರಶ್ಶು. ನಾವು ಅಂದರೆ ಹೊರಗಡೆನೇ ನಿಂತ್ಕೊಂಡು ವಿಡಿಯೋ ಮಾಡಿದ್ವಿ. ಇದು ನೋಡಿ ಚಾಮುಂಡೇಶ್ವರಿ ಅಮ್ಮನವ್ರ ಸನ್ನಿಧಿ. ಈ ಕಡೆ ಸೈಡು ಅದು ಬಸಪ್ಪಂದು ಇದು ಸಮಾಧಿ ಥರ ಇದೆಯಲ್ಲ, ಅದು ಎದುರುಗಡೆ ಇರೋವಂಥದ್ದು ಅಮ್ಮನವ್ರ ದೇವಸ್ಥಾನ ಇದು. ಇನ್ನು ಈ ಕಡೆ ಅಂದರೆ ಇದು ಪ್ರತಿಮೆ, ಇದು ಕಂಚಿಂದು ಪ್ರತಿಮೆ ಮಾಡಿದ್ದಾರೆ. ನೋಡಿ, ಅಲ್ಲಿ ನೀವು ಕಾಣಿಸ್ತಾ ಇರ್ಬೋದು ಎಷ್ಟೊಂದು ರಶ್ಶು ಅಂದರೆ ಕಾಲಿಡೋದಕ್ಕೇ ಜಾಗ ಇಲ್ಲ, ಅಷ್ಟು ರಶ್ಶು. ಮೇನ್ ಇನ್ನೊಂದು ಏನಪ್ಪ ಮುಖ್ಯವಾದ್ದು ಅಂದರೆ ಇವತ್ತು ಶುಕ್ರವಾರ ಮತ್ತು ಅಮಾವಾಸ್ಯೆ, ಅಂದರೆ ವಾರದ ದಿನವೇ ಅಮಾವಾಸ್ಯೆ ಬಿದ್ದಿರೋದ್ರಿಂದ ತುಂಬ ಒಳ್ಳೆಯ ದಿನ. ಹಂಗಾಗಿ ಸಿಕ್ಕಾಬಟ್ಟೆ ರಶ್ಶು. ನೋಡಿ, ಇಲ್ಲೆಲ್ಲ ಕಾಯಿಗಳನ್ನ ಕಟ್ಟಿದ್ದಾರೆ. ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ಕಾಯಿ ಕೊಡ್ತಾರೆ ಅವರೇನೆ. ಹರಕೆ ಕಾಯಿಗೆ ಅಂತ ಕೇಳಿದ್ರೆ ಅವರು ಕೊಡ್ತಾರೆ. ಹಾಗಾಗಿ ನಮಗೆ ಏನು ಬೇಡಿಕೆ ಇರುತ್ತೆ ಅದನ್ನು ಬೇಡ್ಕೊಂಡು ಅಲ್ಲಿ ಕಟ್ಬೋದು. ನೋಡಿ, ಇಲ್ಲಿನ್ನೂ ಅಲ್ಲಿ ಮೇಲ್ಗಡೆ ಹೋಗೋಕ್ಕಾಗೋದಿಲ್ಲ, ತುಂಬ ರಶ್ ಇದೆ ಅನ್ನೋರು ತುಂಬ ಜನ ಅಲ್ಲೇ ಗಂಧದ ಕಡ್ಡಿ ಕರ್ಪೂರ ಎಲ್ಲ ಬೆಳಗ್ತಾರೆ. ಮತ್ತು ಅಲ್ಲಿ ಉಪ್ಪು ಎಲ್ಲನೂ ನೋಡಿ, ಇಲ್ಲಿ ರಾಶಿ ರಾಶಿ ಉಪ್ಪು ಹಾಕಿದ್ದಾರೆ ನೋಡಿ. ಇದು ಯಾರಾದರೂ ಏನಾದರೂ ಮಾಟ ಮಂತ್ರ ಮಾಡಿದರೆ ಮತ್ತು ಏನೇ ದೃಷ್ಟಿದೋಷ ಇದ್ರೂ ಹೋಗ್ಲಿ ಅಂತ ಅಂದ್ಬಿಟ್ಟು ಅಲ್ಲಿ ಉಪ್ಪೆಲ್ಲನೂ ನೀವಳಿಸ್ಬಿಟ್ಟು ಅಲ್ಲಿ ಉಪ್ಪು ಹಾಕ್ತಾರೆ. ಮತ್ತು ಇದು ಬೆಲ್ಲದ್ದು ದೀಪ ಎಲ್ಲ ಅದನ್ನು ಹಚ್ಬೋದು, ಮತ್ತು ಉಪ್ಪು ನೀವಳಿಸಿ ಹಾಕ್ಬೋದು. ನಾನೇನು ಅದೆಲ್ಲ ಏನೂ ಮಾಡಲಿಲ್ಲ. ನಾನು ಬರೀ ಗಂಧದ ಕಡ್ಡಿ ಕರ್ಪೂರ ಹಚ್ಬಿಟ್ಟು ಇನ್ನೇನು ತಾಯಿ ಹತ್ರ ಬೇಡ್ಕೊಂಡು ಬಂದ್ವಿ ಅಷ್ಟೇ. ನೋಡಿ, ಅಲ್ಲಿ ಎಲ್ಲರೂ ಉಪ್ಪೆಲ್ಲನೂ ನೀವಳಿಸ್ಬಿಟ್ಟು ಅಲ್ಲಿ ಹಾಕ್ತಾ ಇದ್ದಾರೆ. ಅಂದರೆ ಮೇಲ್ಗಡೆನೂ ಹೋಗ್ಬೋದು, ಅಂದರೆ ಸಿಕ್ಕಾಬಟ್ಟೆ ರಶ್ಶು. ನೋಡಿ, ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟೊಂದು ರಶ್ ಇದೆ. ಆ ರಶ್ಶಲ್ಲಿ ಹೋಗೋಕ್ಕೆ ತಾನೇ ಆಗುತ್ತಾ, ಅದರಲ್ಲೂ ಸಿಕ್ಕಾಬಟ್ಟೆ ಬಿಸಿಲು ಅಂದರೆ ಬಿಸಿಲು. ಇನ್ನೇನು ಇವಾಗ ಬೇಸಿಗೆ ಬೇರೆ ಸ್ಟಾರ್ಟ್ ಆಗ್ತಾ ಇದೆ, ಹಂಗಾಗಿ ಬಿಸಿಲು ಕೇಳಬೇಕಾ. ಇನ್ನು ಅಲ್ಲೆಲ್ಲ ನಾವು ಗಂಧದ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಆಯಿತು. ಇಲ್ಲಿ ಬಸಪ್ಪನ ಹತ್ರ ಬಂದಿದ್ದೀವಿ. ನೋಡಿ, ಇಲ್ಲಿ ಅವರು ಒಬ್ಬರನ್ನ ಹಿಡ್ಕೊಂಡು ನಿಂತಿರ್ತಾರೆ. ಇಲ್ಲಿ ಬಂದು ನಾವು ನಮಸ್ಕಾರ ಎಲ್ಲ ಮಾಡ್ಕೋಬೋದು. ಮತ್ತು ಕೇಳೋರು ಸಹ ಕೇಳ್ತಿರ್ತಾರೆ. ಅಂದರೆ ನಾನು ಅದೆಲ್ಲ ಏನು ಕೇಳಲಿಲ್ಲ. ನಾವು ಅಂದರೆ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಅಲ್ಲಿ ನೋಡ್ತಾ ಇರ್ಬೋದು ಇಲ್ಲೊಂದು ಚಿಕ್ಕದು ದೇವರೆಲ್ಲನೂ ಇಟ್ಟಿದ್ದಾರೆ. ಮತ್ತು ಹುಲಿ ಥರ ಆ ಥರದ್ದೆಲ್ಲ ಇಟ್ಟಿದ್ದಾರೆ ನೋಡಿ. ಅಲ್ಲಿ ನಾವು ಹಂಗೆ ನಮಸ್ಕಾರ ಮಾಡಿಕೊಂಡು ಬರ್ಬೋದು. ಮತ್ತು ಅವರು ಮುಖ ಎಲ್ಲ ಮುಟ್ಟಬೇಡ್ರಿ, ನೀವು ಹಿಂದ್ಗಡೆ ಸೈಡು ಮತ್ತು ಪಾದ ಎಲ್ಲ ಮತ್ತು ಆ ಹಿಂದ್ಗಡೆ ಬಾಲದ ಥರ ಎಲ್ಲ ಬಾಲದ ಹತ್ರ ಎಲ್ಲನೂ ಮುಟ್ಟಿ ನೀವು ನಮಸ್ಕಾರ ಮಾಡ್ಕೋಬೋದು ಅಂದರು. ನಾವು ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ. ಮತ್ತು ಈಗ ಅಲ್ಲಿ ಊಟದ ಹತ್ರ ಹೋಗ್ತಾ ಇದ್ದೀವಿ. ಊಟದ ಹತ್ರ ಅಂದರೆ ಅಲ್ಲೂ ಸಿಕ್ಕಾಬಟ್ಟೆ ರಶ್ಶು. ಈ ಸರಿ ನಾವು ಅಲ್ಲಿ ಊಟ ಮಾಡೋಕ್ಕಾಗಲೇ ಇಲ್ಲ, ತುಂಬ ರಶ್ ಇರೋದ್ರಿಂದ. ನಾನು ಸ್ವಲ್ಪ ಹರಕೆ ಇತ್ತು, ನಂದು ಹರಕೆ ತೀರ್ಸೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಹೋಗಿದ್ದೆ.
ನಂದು ಇನ್ನೊಂದು ಚಾನಲ್ ಇದೆ, ಭಾಗ್ಯಚಂದ್ರು ವ್ಲಾಗ್ಸ್ ಅಂತ. ಅದು ಗಾರ್ಡನ್ಗೆ ಸಂಬಂಧಪಟ್ಟಿದ್ದು. ನಾನು ಅದು ಗಾರ್ಡನ್ದು ನನಗೆ ಚೆನ್ನಾಗಿ ಕ್ಲಿಕ್ ಆಯಿತು ಅಂದರೆ ಮೊದಲನೇ ಪೇಮೆಂಟಲ್ಲಿ ಬಂದು ನಿನಗೆ ನಾನು ದಾಸೋಹಕ್ಕೆ ನಾನು ಇಷ್ಟು ನನ್ನ ಕೈಲಿದ್ದಷ್ಟು ಕೊಡ್ತೀನಿ ಅಂತ ನಾನು ಅರ್ಸ್ಕೊಂಡು ಬಂದಿದ್ದೆ. ನನಗೆ ಫಸ್ಟ್ ಪೇಮೆಂಟ್ ಬಂತು, ಅದು ಆ ಚಾನಲ್ದು ಬಂದಿರೋದ್ರಿಂದ ನಾನು ಇವತ್ತು ಹೋಗಿ ಹರಕೆ ತೀರ್ಸೋದಕ್ಕೆ ಹೋಗಿದ್ದೀನಿ. ಇಲ್ಲಿ ನಾನು ಹರಕೆ ಕೊಡ್ತಾ ಇದ್ದೀನಿ ನೋಡಿ. ಕೊಟ್ಬಿಟ್ಟು ನನ್ನಲ್ಲಿ ರಸೀದಿನೂ ಸಹ ಈಸ್ಕೊಂಡೆ. ಇದು ಅನ್ನದಾಸೋಹಕ್ಕೆ ಅಂದರೆ ನಾವು ಯಾವುದಕ್ಕಾದರೂ ಕೊಡ್ಬೋದು, ಅನ್ನದಾಸೋಹಕ್ಕಾದರೂ ಕೊಡ್ಬೋದು, ಮತ್ತು ಅಲ್ಲಿ ಹುಂಡಿಗಾದರೂ ಹಾಕ್ಬೋದು. ನೋಡಿ ಇಲ್ಲಿ ಅಡುಗೆ ಮಾಡ್ತಾರೆ ಅಂದರೆ ಸೌದೆ ಒಲೆಯಿಂದನೇ ಮಾಡ್ತಾರೆ, ಯಾವುದೇ ರೀತಿ ಗ್ಯಾಸ್ ಎಲ್ಲ ಬಳಸೋದಿಲ್ಲ. ಸೌದೆ ಒಲೆಯಿಂದ ಅಡುಗೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು, ತಂಪು ಕೂಡ. ಇವಾಗೆಲ್ಲ ಸೌದೆ ಒಲೆ ಬಿಟ್ಟೇ ಬಿಟ್ಟಿದ್ದಾರೆ, ಆವಾಗಿನ ಕಾಲದ ಥರ ಇವಾಗಿಲ್ಲ. ನೋಡಿ ಈ ಕಡೆ ಎಲ್ಲ ದಿನಸಿ ಸ್ಟೋರ್ ರೂಮ್ ಇದು. ಮತ್ತು ಇದು ತರಕಾರಿ, ಕುಂಬಳಕಾಯಿ, ಅಕ್ಕಿ ಈ ಥರದ್ದು ದಿನಸಿ ಸ್ಟೋರ್ ರೂಮು ಅದು. ಮತ್ತು ಇನ್ನು ನಾವು ಅಲ್ಲಿ ಹರಕೆ ಎಲ್ಲ ಕೊಟ್ಬಿಟ್ಟು ಬಂದ್ವಿ. ಬಂದು ನೋಡಿ ಈ ಕಡೆ ಎಲ್ಲ ಮತ್ತೆ ತೋರಿಸ್ತಾರೆ. ಇನ್ನೊಂದು, ನಾವು ಮಾಡಿದ ತಪ್ಪು ನೀವು ಯಾರು ಮಾಡೋಕ್ಕೆ ಹೋಗಬೇಡಿ. ಏನದು ತಪ್ಪು ಅಂತ ಅಂದರೆ, ನೀವು ಕ್ಯಾಶ್ ಇಟ್ಕೊಂಡೋಗಿ. ಈಗ ಫೋನ್ಪೇ, ಗೂಗಲ್ ಪೇ ಎಲ್ಲ ಅಲ್ಲಿ ಆಗೋದಿಲ್ಲ. ಯಾಕೆ ಅಂದರೆ ಜಿಯೋದು ಬೇರೆ ಯಾವುದೋ ಏನೋ ಗೊತ್ತಿಲ್ಲ, ಜಿಯೋದು ಅಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ. ಹಂಗಾಗಿ ಫೋನ್ಪೇ ಎಲ್ಲ ವರ್ಕ್ ಆಗೋದಿಲ್ಲ. ನಾವು ಅಲ್ಲಿ ನೀರು ಕುಡಿಯೋಣ ಅಂತ ತಗೊಳಕ್ಕೆ ಹೋದ್ವಿ, ನೀರು ಬಾಟ್ಲು ತಗೊಳಕ್ಕೆ ಹೋದ್ವಿ. ಅಲ್ಲಿ ಫೋನ್ಪೇ ಮಾಡಿದ್ರೆ ಅದು ವರ್ಕ್ ಆಗಲಿಲ್ಲ. ಹಂಗಾಗಿ ಮತ್ತೆ ಹೋಗಿ ನಾವು ಕ್ಯಾಶ್ ತೊಗೊಂಡು ಬಂದು ನೀರೆಲ್ಲ ತಗೊಂಡು ಕುಡಿದು, ಮತ್ತು ಬೇರೆ ಏನು ಬೇಕು ಎಲ್ಲ ತಗೊಂಡು ತಿಂದು ಬಂದ್ವಿ. ಮತ್ತು ಕುಡಿದು ತಿಂದು ಅಂದರೆ ತಪ್ಪಾಗಿ ತಿಳ್ಕೊಬೇಡಿ, ನೀರು ಕುಡಿದು ಮತ್ತು ಬೇರೆ ಏನಾದರೂ ಐಸ್ ಕ್ರೀಮು ಅಥವಾ ಏನಾದರೂ ತಿಂಡಿ ಎಲ್ಲ ತಗೊಂಡು ತಿಂದು ಬಂದ್ವಿ. ಮತ್ತು ಅದಕ್ಕೂ ತಪ್ಪಾಗಿ ಕಮೆಂಟ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅಂದರೆ ನೀವು ಯಾರಾದರೂ ಹೋಗೋರಿದ್ರೆ ಕ್ಯಾಶ್ ಇಟ್ಕೊಂಡೋಗಿ. ಈ ಫೋನ್ಪೇ, ಗೂಗಲ್ ಪೇ ಎಲ್ಲ ಅಲ್ಲಿ ಯೂಸ್ ಆಗೋದಿಲ್ಲ. ಹಂಗೆ ಸ್ವಲ್ಪ ಇಲ್ಲೆಲ್ಲ ಶಾಪಿಂಗ್ ಎಲ್ಲ ಮಾಡಿದ್ವಿ. ಅದು ದರ್ಶನ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಬರಬೇಕಾದ್ರೆ ಹರಕೆನೂ ಕೊಟ್ಟಿದ್ದಾಯಿತು, ದರ್ಶನನೂ ಮುಗೀತು. ಬರಬೇಕಾದ್ರೆ ಇಲ್ಲಿ ಏನೇ ತೊಗೊಂಡ್ರು 20 ರೂಪಾಯಿ ಅಂತ ಇತ್ತು. ಹಂಗಾಗಿ ಇಲ್ಲೊಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಮತ್ತು ರೋಸು ಮತ್ತು ಕ್ಲಿಪ್ಪುಗಳು ಏನಾದರೂ ಪರವಾಗಿಲ್ಲ, ಈ ಹೆಣ್ಮಕ್ಳಿಗೆ ಬೇಕಾಗಿರೋ ಅಂಥದ್ದು ಇಲ್ಲಿ 20 ರೂಪಾಯಿಗೆ ಹಾಕಿರ್ತಾರೆ. ತಗೊಂಡ್ವಿ, ನಾನೊಂದು ಸ್ವಲ್ಪ ತಗೊಂಡೆ. ಹಂಗಾಗಿ ನೋಡಿ, ಇನ್ನು ಇಲ್ಲಿ ರಂಗೋಲೆ ಬಿಡಿಸೋದಕ್ಕೆ ಅಂತ ನಾನೊಂದೆರಡು ತಗೊಂಡೆ. ಅದನ್ನು ಸ್ವಲ್ಪ ದೊಡ್ಡದು 20 ರೂಪಾಯಿ ಅಂದರು, ಒಂದು ಸ್ವಲ್ಪ ಚಿಕ್ಕದು 10 ರೂಪಾಯಿ ಅಂದರು. ನಾನು 10 ರೂಪಾಯಿದು 2 ತೊಗೊಂಡೆ, ಮತ್ತು ಚಿಕ್ಕದು ಸ್ವಲ್ಪ ಮೀಡಿಯಮ್ ಆಗಿರೋ ದೊಡ್ಡದು ಅದನ್ನು 2 ತೊಗೊಂಡೆ. ಅದರಲ್ಲೂ ನಮ್ಮ ಬಾಗ್ಲ ಹತ್ರ ಬಿಟ್ಟರೆ ಜಾನಿ ಬಿಡ್ತಾನೆ, ಎಲ್ಲನೂ ಅಳಿಸಿ ಹಾಕ್ತಾನೆ. ಹಂಗಾಗಿ ನೋಡೋಣ ಯಾವುದಾದ್ರೂ ಹಬ್ಬ ಹರಿದಿನದಲ್ಲಿ ಬಿಟ್ಟರೆ ಆಗುತ್ತೆ ಅಂದ್ಬಿಟ್ಟು ನಾನು ತಗೊಂಡು ಬಂದೆ ಇದೆರಡನ್ನ. ನೋಡಿ ಇವಾಗೆಲ್ಲ ತಗೊಂಡಿದ್ದಾಯಿತು. ನಾವು ಅವರಿಗೆ ದುಡ್ಡು ಕೊಟ್ಬಿಟ್ಟು ಈಗ ನಾವು ನೋಡಿ ಅಲ್ಲಿ ಇನ್ನೂ ಹುಡುಕ್ತಾನೆ ಇರ್ತೀನಿ, ಇನ್ನೂ ಯಾವುದಾದ್ರೂ ಚೆನ್ನಾಗಿದೆಯೋ ಏನೋ ಅಂತ ಅಂದ್ಬಿಟ್ಟು ಇನ್ನೂ ಹುಡ್ಕೋ ಥರನೇ ಇರ್ತೈತೆ. ನೋಡಿ ಅಲ್ಲಿ ಇನ್ನೂ ಯಾವ್ದು ಚೆನ್ನಾಗಿದೆಯಾ, ಇದು ಚೆನ್ನಾಗಿದೆಯಾ ಅಂತ ಹುಡುಕ್ತಾನೆ ಇರ್ತೀವಿ. ಯಾವುದು ನೋಡಿದ್ರೂ ಸಮಾಧಾನ ಆಗೋದಿಲ್ಲ ಈ ಹೆಣ್ಮಕ್ಳಿಗಂತೂ. ಹಂಗೆ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಅದರಲ್ಲೂ ಅಮಾವಾಸ್ಯೆ ಪೌರ್ಣಮಿಲಂತೂ ತುಂಬ ರಶ್ ಇರುತ್ತೆ. ಯಾರಾದರೂ ಹೋಗೋರಿದ್ರೆ ಹೋಗ್ಬೋದು, ಪರವಾಗಿಲ್ಲ. ದೇವಸ್ಥಾನ ಎಲ್ಲ ಚೆನ್ನಾಗಿದೆ. ನೀವು ಏನೇ ಬಂದ್ರೂ ಈಡೇರುತ್ತೆ. ಯಾಕೆ ಅಂದರೆ ಉದಾಹರಣೆಗೆ ನಾನೇ ಇದ್ದೀನಿ. ನಾನು ಅಂದ್ಕೊಂಡಿದ್ದೆ ಫಸ್ಟು, ನಾನು ಅದೇ ಟೈಮಲ್ಲೇ ನಾನು ಚಾನಲ್ ಶುರು ಮಾಡಿದ್ದು ದೀಪಾವಳಿ ಟೈಮಲ್ಲಿನೇ. ಆ ದೀಪಾವಳಿ ಅಮಾವಾಸ್ಯೆ ಬಂದಿತ್ತು ನೋಡಿ, ಅವತ್ತು ಶುಕ್ರವಾರನೇ ಬಂದಿತ್ತು. ಅವತ್ತಿನ ದಿನ ಹೋಗಿದ್ದೆ ನಾನು. ಹೋಗಿ ಅಲ್ಲಿ ನಾನು ಬೇಡ್ಕೊಂಬಂದಿದ್ದೆ, ನನಗೆ ಸಕ್ಸಸ್ ಆಯಿತು. ಹಂಗಾಗಿ ಇವಾಗ ಹೋಗಿ ಹರಕೆ ಎಲ್ಲ ತೀರಿಸ್ಬಿಟ್ಟು ನಾನು ನೋಡಿ ಮನೆ ಕಡೆ ಹೊರಡ್ತಾ ಇದ್ದೀನಿ. ನಾನು ಇವಾಗ ದರ್ಶನನೂ ಆಯಿತು, ಮತ್ತು ನಮ್ಮದು ಶಾಪಿಂಗು ಮುಗೀತು. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.